ಹಾಯ್ ಫ್ಯಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಎಲ್ಲಿದ್ದೀನಿ ಅಂದರೆ ಗೊತ್ತಾಯ್ತಲ್ಲ, ಇಲ್ಲಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ವಿಶೇಷ ಏನಿಲ್ಲ, ಒಂದು ಎಗ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಡೂ ಇಟ್. ಹೆಂಗಿರುತ್ತೆ ಟೇಸ್ಟು ನೋಡೋಣ ಗೈಸ್. ಫಸ್ಟ್ ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಒಂದು ಸೈಡ್ ಮೊಟ್ಟೆ ಫುಲ್ಲು ಬಾಯ್ಲಿಂಗ್ ಆಗ್ತೈತೆ. ಫನ್ನಿ ಬ್ಲಾಗ್ ಅಂದ್ಬಿಟ್ಟು ಸೀರಿಯಸ್ ಬ್ಲಾಗ್ ಆಗ್ತೈತೆ. ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇಷ್ಟಪಡಬೇಕು, ತಿನ್ಬೇಕು ಗೈಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು. ಜಿಂಜರ್ ಅಂತ ಹೇಳಿದ ತಕ್ಷಣ ನೆನಪಾಗೋದೇ ಟ್ಯಾಕ್ಟರ್ ಜಿಂಜರ್ ಸ್ವಾಮಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಎಲ್ಲ ಒಂದೇ ಸಲ ಹಾಕಿ ಇಟ್ಕೊತಾ ಇದ್ದೀವಿ. ಟೇಸ್ಟ್ ಚೆನ್ನಾಗಿ ಬಂದರೆ ಗುಡ್, ಇಲ್ಲಾಂದರೆ ಏನಿರುತ್ತೋ ಅದನ್ನು ಜೆನ್ಯೂನ್ ರಿವ್ಯೂ ಕೊಡ್ತೀವಿ. ಆ್ಯಕ್ಚುಲಿ ಗೈಸ್ ರೆಸಿಪಿ ನಮಗೂ ಗೊತ್ತಿಲ್ಲ ಅಷ್ಟಾಗಿ, ಆದರೂ ಟ್ರೈ ಮಾಡೋಣ ಅಂತಲೇ ಮಾಡ್ತಿದ್ದೀವಿ. ನೋಡೋಣ ಹೇಗೆ ಬರುತ್ತೆ. ಏನೇ ಬಂದರೂ ಜೆನ್ಯೂನ್ ರಿವ್ಯೂನೇ ಕೊಡ್ತೀವಿ. ನನಗೂ ಕುಕಿಂಗ್ ಗೊತ್ತಿಲ್ಲ, ಇವ್ರಿಗೂ ಕುಕಿಂಗ್ ಗೊತ್ತಿಲ್ಲ. ಯಾವುದೋ ಒಂದು ನಮ್ಮಮ್ಮ ಹೇಳ್ತಾ ಇದ್ದಾರೆ, ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಹೆಂಗೆ ಬರುತ್ತೆ ಅಂತ ನೋಡ್ಬೋದು. 100% ಜೆನ್ಯೂನ್ ರಿವ್ಯೂವೇ ಕೊಡೋದು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ ಗೈಸ್. ನೋಡ್ತಾ ಇದ್ದೀವಿ ಗೈಸ್. ನಮ್ಮದು ಮೊಟ್ಟೆ ರೆಡಿ ಆಗಿದೆ. ಇವಾಗ ಮೊಟ್ಟೆ ಜೊತೆಗೆ ಎಲ್ಲ ಚಾಪ್ಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕಟಿಂಗ್ಸ್ ಎಲ್ಲ ಆಗ್ಬಿಟ್ಟಿದೆ. ಇವಾಗ ನೆಕ್ಸ್ಟು ಅದನ್ನು ಮಿಕ್ಸಪ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಏನೋ ಅದನ್ನು ಮಾಡ್ತೀವಿ. ಒಂದಿನ ಮಾಡೋಕ್ಕೆ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಇನ್ನು ಡೈಲಿ ಮಾಡೋದ್ರ ಕತೆ ಏನು ಗೈಸ್ ಕಮೆಂಟ್ ಮಾಡಿ. ಏನೋ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಗೈಸ್. ಹೊಡೆದೋಗ್ಬಿಡುತ್ತೆ. ಹೊಡೆದಾದ್ರೆ ಮರಿ ಒಳಗಡೆಯಿಂದ ಆಚೆ ಬಂದ್ಬಿಡುತ್ತೆ. ಒಂದು ಗಂಟೆ ಕೊತ್ತಂಬರಿ ಸೊಪ್ಪು ತಂದಿರೋದು ನಾವು. ಟೊಮೆಟೊ ಇಲ್ಲದೆ ಇರೋ ಅಡುಗೆ, ನಾನು ಇಲ್ಲದೆ ಇರೋ ಮನೆ, ಎರಡು ಬೋರಿಂಗ್. ಬರೀ ಓಳು ಗೈಸ್ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಗೈಸ್. ಇನ್ನೂ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಲ್ಲಿವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗಲೇ ಹೋಗಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಹಾಫ್ ಓಳು ಸಾಕಾ? ಮೊಟ್ಟೆ ಹಾಕಿಲ್ಲ. ಮೊಟ್ಟೆನೇ ಹಾಕಿಲ್ಲ. ಗೈಸ್ ಮಾಡ್ತಿರೋದೇ ಎಗ್ ಬಿರಿಯಾನಿ. ಎಗ್ಗೆ ಹಾಕ್ದಿರ ಹಂಗೆ ಕುಕ್ಕರ್ಲಿ ಕ್ಲೋಸ್ ಮಾಡ್ತಾ ಇದಾರೆ ಬುದ್ಧಿವಂತರು. ಜನ ಚೇಂಜ್ ಕೇಳ್ತಾರೆ. ಆಗೋ ಅಷ್ಟರಲ್ಲಿ ಗೈಸ್ ಇವನಿಗೆ ತೂಡಿಕೆ ಬಂದು ನಿದ್ದೆನೇ ಮಾಡ್ಬಿಡ್ತಾನೆ. ಫುಲ್ ಹಿಂಗೆ ಅಂತ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ತೋಡಿಸ್ತಾನೆ ಈಗ. ಪುಳಿಬಿಟ್ಟ ಗೈಸ್, ಪುಳಿಬಿಟ್ಟ. ಯಾಕೋ ನಾನ್ ಏನ್ ಮಾಡಿದ್ನೋ ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ. ಕ್ಯೂರಿಯಾಸಿಟಿ ಗೈಸ್ ನೋಡಕ್ಕೇನೋ ಚೆನ್ನಾಗೈತೆ, ತಿನ್ನಕ್ಕೆ ಹೆಂಗಿದೆ ನೋಡೋಣ. ಕಲರ್ ಅಂತೂ ಸಕ್ಕದಾಗಿದೆ. ಮೊಟ್ಟೆ ಹೌದಿದು ಎಗ್ ಬಿರಿಯಾನಿ ಸವಿಯಲು ಸಿದ್ಧ. ಅಪ್ಪ ಎಲ್ಲ ಹತ್ರ ಕರೆಕ್ಟ್ ಆಗಿ ಜೆನ್ಯೂನ್ ಆಗಿ ಹೇಳ್ಬೇಕು. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಚೆನ್ನಾಯ್ತಮ್ಮ, ಸೂಪರ್. ಕರೆಕ್ಟ್ ಆಗಿ ಹೇಳು, ಸುಳ್ಳು ಹೇಳ್ಬೇಡ. ಪ್ರಾಮಿಸ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ತಿನ್ಬಿಟ್ಟು ಹೇಳು ಬೇಗ. ಆಯ್ತು. ಇವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಚೆನ್ನಾಗಿದೆ ಅಂತಾನೆ. 100% ಜೆನ್ಯೂನ್ ರಿವ್ಯೂ.
ಸಪ್ಪೆ ಐತೆ. ಉಪ್ಪು ಬೇರೆ ಎಲ್ಲ ಕರೆಕ್ಟ್ ಆಗೈತೆ. ಹಾ. ಸೂಪರ್. ಕರೆಕ್ಟ್ ಆಗಿರ್ಬೇಕು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇದು ಜೆನ್ಯೂನ್ ರಿವ್ಯೂ. ಸಕ್ಸಸ್ ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಇವಾಗ ಪ್ರಶ್ನೆ ಆಯ್ತಾ? ಮಸಾಲೆ ಗಿಸಾಲೆ ಎಲ್ಲ ಸೂಪರ್ ಆಗಿ ಬಂದೈತೆ ಗೈಸ್. ನೋಡ್ಬಿಟ್ಟು ಹೇಳ್ತೀನಿ. ಸಕ್ಕದಾಗಿದೆ. ಬಿರಿಯಾನಿ ಥರನೇ ಇದೆ. ಚಿಕನ್ ಒಂದು ಮಿಸ್ಸು, ಅದ್ರ ಬದಲು ಎಗ್ ಇದೆ. ಚೆನ್ನಾಗಾಗಿದೆ. ಸಾಲ್ಟ್ ಒಂಚೂರು ಕಮ್ಮಿ ಅಷ್ಟೇ ಗೈಸ್, ಮಿಕ್ಕಿದೆಲ್ಲ ಟೇಸ್ಟ್ ಸೂಪರ್ ಆಗಿ ಬಂದೈತೆ. ಸಕ್ಕದಾಗಿದೆ. ಸಕ್ಸಸ್. ಅವಾಗಿಂದ ಟ್ರೈ ಮಾಡಿದ್ದಕ್ಕೆ ಗೈಸ್. ಇಲ್ಲಿ ಹಿಂಗೆ ತಿನ್ಬಿಡ್ತಾಳೆ ಗೈಸ್, ಹಿಂಗೆ ತಿನ್ಬಿಡ್ತಾಳೆ ಅಲ್ಲೇ. ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದೀವಿ, ಪಟ್ ಅಂತ ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ ಹಿಂಗೆ. ಥ್ಯಾಂಕ್ ಯು.